ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 33. ಲೇಖಕರು ಕೈಸರ್ ಜಹಾ. ಮಾರನೇ ದಿನ ಬೆಳಗ್ಗೆ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ ಸುಕನ್ಯಾಳ ಹೆಸರಿಗೆ ಮನೆ ರಿಜಿಸ್ಟರ್ ಮಾಡಿ ನಂತರ ಮನೆಗೆ ಬಂದು ಅನುಜಾಳ ಬಳಿ ಸಂತೋಷವನ್ನು ಹಂಚಿಕೊಳ್ಳುವರು. ಪ್ರಶಾಂತ್, ನೋಡು ಸುಕನ್ಯಾ, ಎಲ್ಲ ಅನುಜಾಳಿಗೆ ಮಾಡುತ್ತಿದ್ದೀನಿ ಅಂತ ತಿಳಿದುಕೊಳ್ಳಬೇಡ. ಅನುಜ ಬರ್ತ್ಡೇಗೆ ಕಾರು ಗಿಫ್ಟ್ ಕೊಟ್ಟೆ, ನಿನಗೆ ಏನೂ ಕೊಡಲಿಲ್ಲ ಅಂತ ತಿಳಿದುಕೊಳ್ಳಬೇಡ. ಇದು ಹೊಸದಾಗಿ ಖರೀದಿ ಮಾಡಿರುವ ಮನೆಯ ಪೇಪರ್ಸ್ಗಳು, ನಿನ್ನ ಹೆಸರಿನಲ್ಲಿಯೇ ಇದೆ ಎಂದು ಸುಕನ್ಯಾಳಿಗೆ ಕೊಡುವನು. ಈ ತರಹದ ಗಿಫ್ಟಿಗೆಲ್ಲ ಸನತ್ ತುಂಬ ಚಿಕ್ಕವನು, ಅದಕ್ಕೆ ಇದು ನಿನ್ನ ಹೆಸರಿನಲ್ಲಿರೋದು ಎಂದು ಪೇಪರ್ಸ್ ನೀಡುವನು. ಅದನ್ನು ನೋಡಿದವಳ ಖುಷಿಗೆ ಪಾರವೇ ಇರುವುದಿಲ್ಲ. ಅನುಜ ಮತ್ತು ಪ್ರಶಾಂತ್ಗೆ ಧನ್ಯವಾದ ಹೇಳುವಳು. ಎಲ್ಲರೂ ಸೇರಿ ಊಟ ಮಾಡಿದರು. ಎಲ್ಲ ಮುಗಿಯುವ ತನಕ ರಾತ್ರಿ 11 ಗಂಟೆಯಾಗುವುದು. ಮನೆಗೆ ಬಂದವರು ದಣಿದಿದ್ದ ಕಾರಣ ಮಲಗುವರು. ಅನುಜಾಳ ತಂದೆ ತಾಯಿ ಒಂದೆರಡು ದಿನ ಅವಳ ಬಳಿ ಇದ್ದು ಸೀಮಂತ ಶಾಸ್ತ್ರಕ್ಕೆ ಯಾವಾಗ ಬರುವುದು ಕೇಳುವರು. ಅನುಜಾಳಿಗೆ ಅಲ್ಲಿಗೆ ಹೋಗುವ ಮನಸ್ಸಿಲ್ಲದೆ 8ನೇ ತಿಂಗಳಿಗೆ ಬನ್ನಿ ಎಂದು ಹೇಳುವಳು. ಅವಳ ಬಗ್ಗೆ ಎಲ್ಲ ಗೊತ್ತಿದ್ದ ತಾಯಿಯು ಸರಿ ಎಂದು ಹೇಳಿ ಅಲ್ಲಿಂದ ತಮ್ಮ ಊರಿಗೆ ವಾಪಸ್ಸಾಗುವರು. ಒಂದು ದಿನ ಸಂಜೆ ಅನುಜ ಪ್ರಶಾಂತನನ್ನು, ಪ್ರಶಾಂತ್, ನೀವು ಸುಕನ್ಯಾಳ ಹತ್ತಿರ ಮಾಡಿಸಿರುವ ಅಗ್ರಿಮೆಂಟ್ನನ್ನು ಹರಿದು ಹಾಕಿ ಪ್ರಶಾಂತ್. ನೋಡಿ, ಸಂಬಂಧಗಳು ಈ ತರಹ ಹಾಳೆಯ ಮೇಲೆ ಇದ್ದರೆ ಅದು ಸಂಬಂಧ ಅನ್ನಿಸಿಕೊಳ್ಳೋದಿಲ್ಲ. ಅಷ್ಟಕ್ಕೂ ಅವಳು ನನಗೆ ಯಾವುದೇ ತರಹದ ತೊಂದರೆ ಕೊಟ್ಟಿಲ್ಲ ಪ್ರಶಾಂತ್. ಸೊ ಪ್ಲೀಸ್. ನನಗೆ ಗೊತ್ತಿತ್ತು ಅನು, ಆ ಪೇಪರ್ಸ್ ಬಗ್ಗೆ ನಿನಗೆ ಗೊತ್ತಾದರೆ ನೀನು ಹೀಗೆ ಹೇಳೋದು ಅಂತ. ಆದರೆ ಬೇಗ ಹೇಳಲಿಲ್ಲ, ತುಂಬ ದಿನಗಳ ನಂತರ ಹೇಳುತ್ತಿದ್ದೀಯ ಅಷ್ಟೆ. ಅದನ್ನು ನಾನು ಅವಳ ಮುಂದೆ ಹರಿದು ಹಾಕಿದ ಮೇಲೆ ಅವಳು ನಿನಗೆ ತೊಂದರೆ ಕೊಟ್ಟರೆ ಆಗ ಏನು ಮಾಡೋದನು? ಮೋಸ ಹೋದ ನಂತರ ಏನು ಮಾಡಲು ಸಾಧ್ಯವಿಲ್ಲ ಅನು, ಅರ್ಥ ಮಾಡಿಕೊ. ನಿನಗ್ಯಾಕೆ ಅವಳ ಮೇಲೆ ಅಷ್ಟೊಂದು ಕನಿಕರ ಎನ್ನುವನು. ಇಲ್ಲ ಪ್ರಶಾಂತ್, ಅವಳು ನನಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ. ಎಲ್ಲರೂ ಬದಲಾಗಿರುವ ಹಾಗೆ ಇವಳೂ ಸಹ ಬದಲಾಗಿದ್ದಾಳೆ ಪ್ರಶಾಂತ್. ಮತ್ತೆ ನಿನ್ನ ನಂಬಿಕೆಗೆ ದ್ರೋಹ ಆದರೆ ಏನು ಮಾಡುತ್ತೀಯ ಅನು? ಆಗ ನಾನೇ ಅವಳನ್ನು ಈ ಮನೆಯಿಂದ ಮತ್ತು ನಿಮ್ಮ ಜೀವನದಿಂದಲೇ ಹೊರಗೆ ಹಾಕುತ್ತೇನೆ ಪ್ರಶಾಂತ್. ಸರಿ ಅನು, ನೀನು ಇಷ್ಟು ಹೇಳುತ್ತಿದ್ದೀಯ ಅಂತ ನಾನು ಇದಕ್ಕೆ ರೆಡಿ ಇರೋದು. ಅವಳೇನಾದರೂ ನಿನಗಾಗಲಿ ನಮ್ಮ ಮಗುವಿಗಾಗಲಿ ತೊಂದರೆ ಮಾಡಿದರೆ ನಾನೇ ಅವಳನ್ನು ಕೈಯಾರೆ ಸಾಯಿಸಿ ಬಿಡುತ್ತೇನೆ ಎಂದು ಕೋಪದಿಂದ ಹೇಳುವನು. ಪ್ರಶಾಂತ್ ಕೂಲ್, ಅವಳೇನೂ ಹಾಗೆಲ್ಲ ಮಾಡೋದಿಲ್ಲ. ಮೊದಲು ಅವಳು ಒಬ್ಬಳೇ ಇದ್ದಳು, ಈಗ ಸನತ್ ಕೂಡ ಇದ್ದಾನೆ. ಅವಳು ಹಾಗೇನಾದರೂ ಮಾಡಿದರೆ ನಾವು ಸನತ್ನನ್ನು ಅವಳಿಗೆ ಕೊಡುವುದಿಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವಳು ಆ ತರಹ ಏನು ಮಾಡುವುದಿಲ್ಲ ಪ್ರಶಾಂತ್. ಇಷ್ಟು ದಿನ ನಾನು ಅವಳನ್ನು ನೋಡಿದ್ದೀನಲ್ಲ, ಈ ಸಾರಿ ಅವಳು ನಿಜವಾಗಿಯೂ ಬದಲಾಗಿದ್ದಾಳೆ ಅಂತಾನೆ ಅನ್ನಿಸುತ್ತಿದೆ. ಒಂದೊಂದು ಸಲ ನನಗೂ ಹಾಗೆ ಅನ್ನಿಸುತ್ತೆ. ಮತ್ತೆ ಇವಳು ನಾಟಕ ಆಡುತ್ತಿದ್ದಾಳ ಅಂತಾನೂ ಅನ್ನಿಸುತ್ತೆ. ಎಷ್ಟು ದಿನ, ಎಷ್ಟು ವರ್ಷ ಅಂತ ಈ ಅಗ್ರಿಮೆಂಟ್ ಮೇಲೆ ಜೀವನ ನಡೆಸೋದಕ್ಕೆ ಆಗುತ್ತೆ ಹೇಳಿ? ಅದಕ್ಕೆ ಈಗ ಅದನ್ನು ಹರಿದು ಹಾಕಿ ಪ್ರಶಾಂತ್. ಸರಿ ಅನು, ಆ ಪೇಪರ್ಸ್ ಆಫೀಸಿನಲ್ಲಿದೆ, ನಾಳೆ ತರುತ್ತೇನೆ ಅದನ್ನು. ಅವನ ಜೊತೆ ಮುಂದೆ ಬರುವ ತಮ್ಮ ಮಗುವಿನ ಬಗ್ಗೆ ಮತ್ತು ತನ್ನ ಆಫೀಸಿನ ಮತ್ತು ರೆಸ್ಟೋರೆಂಟ್ನ ಎಲ್ಲ ವಿಷಯಗಳನ್ನು ಹರಟುತ್ತಾ ಕೂರುವಳು. ಮರುದಿನ ಆಫೀಸಿನಿಂದ ಬಂದವನು ಪೇಪರ್ಸ್ಗಳನ್ನು ತಂದಿರುತ್ತಾನೆ. ತನ್ನ ತಾಯಿ ಅನುಜಾಳ ಮುಂದೆ ಸುಕನ್ಯಾಳನ್ನು ಕರೆದು, ನೋಡು, ಇವತ್ತು ಈ ಅಗ್ರಿಮೆಂಟನ್ನು ನಾನು ಹರಿದು ಬಿಸಾಕುತ್ತಿದ್ದೇನೆ. ಈಗ ನೀನು ಹೇಗಿದ್ದೀಯೋ ಮುಂದೇನೂ ಹಾಗೇ ಇದ್ದರೆ ಸರಿ. ಅದು ಬಿಟ್ಟು ಅನುಜಾಳಿಗಾಗಲಿ ನಮ್ಮ ಮಗುವಿಗಾಗಲಿ ಏನಾದರೂ ತೊಂದರೆ ಮಾಡಿದರೆ ನೋಡು ನಿನ್ನ ಏನು ಮಾಡುತ್ತೇನೆ ಅಂತ ನನಗೆ ಗೊತ್ತಿಲ್ಲ. ಅನು ಹೇಳಿದಳು ಅಂತ ನಾನು ಇದನ್ನು ಹರಿಯುತ್ತಿರೋದು.
ಎಂದು ಹೇಳಿ ಆ ಪೇಪರ್ಸ್ಗಳನ್ನು ಹರಿದು ಹಾಕುವನು. ಸುಕನ್ಯಾ ಅನುಜಾಳ ಬಳಿ ಹೋಗಿ ಅವಳ ಕೈಗಳನ್ನು ಹಿಡಿದು ತುಂಬ ತುಂಬ ಥ್ಯಾಂಕ್ಸ್ ಅನು, ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಎಂದು ಹೇಳಿ ಅವಳ 2 ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಅಳುವಳು. ಅವಳನ್ನು ಸಮಾಧಾನಿಸಿದ ಅನು, ನೋಡು ಸುಕನ್ಯಾ, ನಾನು ಹೇಳೋದು ಇಷ್ಟೇ, ಈ ಸಲ ಮಾತ್ರ ನಮ್ಮ ನಂಬಿಕೆಗೆ ದ್ರೋಹ ಮಾಡಬೇಡ. ಒಬ್ಬರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಒಮ್ಮೆ ಮುರಿದುಕೊಂಡರೆ ಮತ್ತೆ ಎಂದಿಗೂ ಅವರ ಮೇಲೆ ನಂಬಿಕೆ ಹುಟ್ಟುವುದಿಲ್ಲ ಎಂದು ಹೇಳುವಳು. ಅವಳ ಮಾತಿಗೆ ಸರಿ ಎಂದು ಒಪ್ಪಿಕೊಳ್ಳುವಳು ಸುಕನ್ಯಾ. ಪ್ರಶಾಂತನ ಈ ನಡೆಯಿಂದ ಖುಷಿಯಾದ ಸುಕನ್ಯಾ ಎಲ್ಲರ ಎದುರಿಗೆ ದೇವರ ಕೋಣೆಗೆ ಹೋಗಿ ದೀಪ ಹಚ್ಚುವಳು. ಹೀಗೆ ಸಂತೋಷದಲ್ಲಿ ಕೆಲವು ದಿನಗಳು ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗಿ ಕಳೆಯುವುದು. ಅವರ ಮಾತಿನಂತೆ ಸುಕನ್ಯಾ ಅನುಜಾಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಿರುವುದಿಲ್ಲ. ಮಮತಾರವರು ನೇಮಿಸಿದ್ದ ಮತ್ತೊಂದು ಕೆಲಸಗಾರ್ತಿಯನ್ನು ಬೇಡವೆಂದು ಹೇಳಿ ಸೀತಕ್ಕನ ಜೊತೆ ಸೇರಿ ತಾನೇ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವಳು ಸುಕನ್ಯಾ. ಮಧ್ಯೆ ಮಧ್ಯೆ ಮನೆಗೆ ಬರುತ್ತಿದ್ದ ಅನ್ವಿತಾ ಮತ್ತು ಪ್ರಿಯಾರವರನ್ನು ತುಂಬ ಸತ್ಕಾರ ಮಾಡಿ ಉಪಚರಿಸುತ್ತಿದ್ದಳು. ಆ ಒಂದು ದಿನ ಮನೆಗೆ ಬಂದ ಅನ್ವಿತಾಳನ್ನು ತುಂಬ ಚೆನ್ನಾಗಿ ಸತ್ಕರಿಸಿದ ಸುಕನ್ಯಾಳನ್ನು ಕಂಡು, ಅನು, ಹೀಗೆ ಹೇಳುತ್ತಿದ್ದೇನೆ ಅಂತ ಬೇಸರ ಮಾಡಿಕೊಳ್ಳಬೇಡ, ನನಗ್ಯಾಕೋ ಸುಕನ್ಯಾ ಬದಲಾಗಿದ್ದಾಳೆ ಅಂತ ಅನ್ನಿಸುತ್ತಲೇ ಇಲ್ಲ ಕಣೆ. ಅಕ್ಕ, ನನಗೂ ಮೊದಲು ಹಾಗೆ ಅನ್ನಿಸ್ತಿತ್ತು, ಆದರೆ ಪ್ರಶಾಂತ್ ಅಗ್ರಿಮೆಂಟ್ ಹರಿದು ಹಾಕಿದ ಮೇಲೆಯೂ ಅವಳು ಯಾರಿಗೂ ತೊಂದರೆ ಮಾಡಿಲ್ಲ ಅಕ್ಕ. ಮತ್ತೆ ಅವಳ ಬಿಹೇವಿಯರ್ ಕೂಡ ಎಲ್ಲರ ಜೊತೆಯೂ ತುಂಬ ಚೆನ್ನಾಗಿದೆ. ನೀನೇ ನೋಡುತ್ತಿದ್ದೀಯಲ್ಲ, ಅದಕ್ಕೆ ಸುಮ್ಮನೆ ಸಂಶಯ ಯಾಕೆ ಪಡೋದು ಅಂತ ಸುಮ್ಮನಿದ್ದೀನಿ. ಬೇಡದ ಆಲೋಚನೆಗಳನ್ನು ಮನಸ್ಸಿಗೆ ತಂದು ಕನ್ಫ್ಯೂಸ್ ಆಗುವುದಕ್ಕಿಂತ ಸಂತೋಷದಿಂದ ಇರುವುದು ಒಳ್ಳೆಯದಲ್ಲ ಎನ್ನುತ್ತಾ ಅಗ್ರಿಮೆಂಟ್ನ ವಿಚಾರವನ್ನು ಪೂರ್ತಿಯಾಗಿ ಹೇಳುವಳು. ಇಷ್ಟೆಲ್ಲ ಆಯ್ತಾ ಅನು, ನೀನು ಸುಮ್ಮನೆ ಇರೋದಲ್ಲವಾ? ಆ ಅಗ್ರಿಮೆಂಟ್ ಪ್ರಶಾಂತ್ ಮಾಡಿಸಿದ್ದು, ಅದನ್ನು ಯಾಕೆ ಹರಿಯೋಕೆ ಹೇಳಿದೆ? ಆದರೂ ಅನು, ನೀನು ತುಂಬ ಹುಷಾರಾಗಿರು ಆಯಿತಾ? ಅದೇನೋ ಮಾತೇ ಇದೆಯಲ್ಲ, ನಾಯಿ ಬಾಲ ಯಾವತ್ತಿದ್ದರೂ ಡೊಂಕು ಅಂತ, ಹಾಗೇ ಅನ್ನಿಸುತ್ತೆ ಇವಳು ಕೂಡ. ಆಯಿತು ಅಕ್ಕ, ನಾನು ನನ್ನ ಶ್ರದ್ಧೆಯಲ್ಲಿಯೇ ಇರುತ್ತೇನೆ ಎಂದು ಹೇಳುವಳು. ಸ್ವಲ್ಪ ಸಮಯ ಇದ್ದ ಅನ್ವಿತಾ ಅಲ್ಲಿಂದ ಹೊರಡುವಳು. ತನ್ನ ಅಕ್ಕ ಹೋದ ನಂತರ ಅವಳ ಮಾತುಗಳ ಬಗ್ಗೆ ಯೋಚಿಸಿದ ಅನುಜ, ಅಕ್ಕನ ಮಾತಿನಲ್ಲಿ ನಿಜ ಇದ್ದರೂ ಇರಬಹುದು, ಯಾವುದಕ್ಕೂ ನಾನು ನನ್ನ ಜಾಗೃತಿಯಲ್ಲಿ ಇರಬೇಕು ಎಂದು ಯೋಚಿಸುವಳು. ಮರುದಿನ ಎಂದಿನಂತೆ ದಿನಚರಿ ಹಾಗೆಯೇ ನಡೆಯುವುದು. ಅನುಜ ತನ್ನ ರೂಮಿನಲ್ಲಿ ರೆಸ್ಟ್ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ಸುಕನ್ಯಾ ರೂಮಿನ ಬಾಗಿಲಿನ ಬಳಿ ನಿಂತು, ಅನು ಎಂದಾಗ ಯಾವುದೋ ಪುಸ್ತಕವನ್ನು ಓದುತ್ತಿದ್ದ ಅನುಜ, ಒಳಗೆ ಬಾ ಸುಕನ್ಯಾ ಎಂದು ಕರೆಯುವಳು. ಒಳ ಬಂದವಳು, ಏನು ಸುಕನ್ಯಾ, ಯಾವತ್ತೂ ಇಲ್ಲದೆ ಇವತ್ತು ನನ್ನ ರೂಮಿನ ತನಕ ಬಂದಿದ್ದೀಯಾ? ಹಾಗೆ ಬಂದೆ ಅನು, ಸನತ್ ಅತ್ತೆಯ ಹತ್ತಿರ ಇದ್ದ, ಅತ್ತೆಗೆ ಜ್ಯೂಸ್ ಕೊಟ್ಟಿದ್ದೇನಲ್ಲ, ಹಾಗೆ ನಿನಗೂ ಜ್ಯೂಸ್ ಕೊಡೋಣ ಅಂತ ಬಂದೆ, ತಗೋ ಜ್ಯೂಸ್ ಕುಡಿ ಎಂದು ಕೊಡುವಳು. ನಂತರ ಅನುಜಾಳೊಂದಿಗೆ, ಅನು, ನಾನು ಮಾಡಿರುವ ತಪ್ಪನ್ನು ನೀನು ಕ್ಷಮಿಸೋಕೆ ಆಗಲ್ಲ ಅಂತ ಗೊತ್ತು, ಆದರೂ ಒಂದು ವಿನಂತಿ, ಏನೆಂದರೆ ಈ ಸಲ ನನ್ನನ್ನು ನಂಬು ಅನು. ಬಹುಶಃ ಈ ಜ್ಯೂಸ್ ಕುಡಿಯೋದಕ್ಕೆ ಸಹ ನೀನು ಯೋಚನೆ ಮಾಡಬಹುದು, ಆದರೆ ನಾನು ಹಾಗೆಲ್ಲ ಇಲ್ಲ ಅನು. ನನಗೂ ನಿಮ್ಮೆಲ್ಲರ ಪ್ರೀತಿ ನಂಬಿಕೆ ಬೇಕಾಗಿರೋದು. ಪ್ರಶಾಂತ್ ಮತ್ತೆ ನಿನ್ನ ಕಣ್ಣಲ್ಲಿ ನನಗಾಗಿ ಇರುವ ಅಪನಂಬಿಕೆಯನ್ನು ನೋಡುತ್ತಿದ್ದರೆ ನನಗೆ ತುಂಬ ಬೇಸರವಾಗುತ್ತೆ ಅನು ಎಂದು ಹೇಳಿದವಳು ತನ್ನ ಕಣ್ಣನ್ನು ಒರೆಸಿಕೊಳ್ಳುವಳು. ಹಾಗೆಲ್ಲ ಏನಿಲ್ಲ ಸುಕನ್ಯಾ, ನನಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ಈಗ ಅದೆಲ್ಲ ಬಿಡು, ಬೇರೆ ವಿಷಯ ಮಾತನಾಡೋಣ ಎಂದಾಗ ಅಲ್ಲಿಗೆ ಬಂದ ಸೀತಕ್ಕ, ಸನತ್ ಅಳುತ್ತಿದ್ದಾನೆ, ಅಮ್ಮ ಅವರು ಕರೀತಿದ್ದಾರೆ ಎಂದು ಸುಕನ್ಯಾಳಿಗೆ ಹೇಳಿದಾಗ, ಸರಿ ಅನು, ನಾನು ಬರುತ್ತೇನೆ, ನೀನು ಜ್ಯೂಸ್ ಕುಡಿದು ರೆಸ್ಟ್ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಡುವಳು. ಸುಕನ್ಯಾ ನಿಜವಾಗಿಯೂ ಬದಲಾಗಿದ್ದಾಳಾ? ಯಾವ ಮೋಸವನ್ನಾದರೂ ಮಾಡಲು ಬಂದಿದ್ದಾಳ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ.
ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.